ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋ ನಾವು ಹೇಳುವ ವಿಷಯವೇನೆಂದರೆ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ತಾಜುಲ್ ಉಲಮಾ ತಂಗಳು ಉಸ್ತಾದರವರ ಆ ಮಲಯಾಳಂನ ಪದಗಳಾಗಿದೆ. ಆ ಪದಗಳು ಏನೆಂದರೆ, എന്നോട് കളിച്ചാലും എൻ്റെ മകനോട് കളിക്കാൻ പാടില്ല, നിങ്ങൾ സൂക്ഷിക്കുക ಎಂದಾಗಿದ್ದು ತಾಜುಲ್ ಉಲಮಾರವರ ಆ ಎಚ್ಚರಿಕೆಯ ವಾಕ್ಯಗಳು. ಅದರ ಅರ್ಥವೇನೆಂದರೆ, ತುಂಬ ಜನರು ಸಯ್ಯಿದ್ ತಾಜುಲ್ ಉಲಮಾ ತಂಗಳು ಉಸ್ತಾದರವರು ಹಯಾತಿನ ಕಾಲದಲ್ಲಿ ಅವರನ್ನು ಹಲವಾರು ರೀತಿಯಲ್ಲಿ ನಿಂದಿಸಿಕೊಂಡಿದ್ದರು. ಆಗ ತಾಜುಲ್ ಉಲಮಾರವರು ಅವರನ್ನು ನಿಂದಿಸುವಾಗಲೂ ಅವರ ಮಗನನ್ನು ಕೂಡ ನಿಂದಿಸಿಕೊಂಡಿದ್ದರು. ಆಗ ತಾಜುಲ್ ಉಲಮಾರವರು ಹೇಳಿದ್ದಾಗಿದೆ ಈ ವಾಕ್ಯಗಳು. എന്നോട് കളിച്ചാലും എൻ്റെ ಮಗನೋട് കളിക്കാൻ പാടില്ല, നിങ്ങൾ ಸೂಕ್ಷಿക്കുക ಎಂದಾಗಿತ್ತು ಅವರ ಆ ವಾಕ್ಯಗಳು, ಎಚ್ಚರಿಸುವಿಕೆ. ಇದರಲ್ಲೇ ಈ ತಾಜುಲ್ ಉಲಮಾರವರ ಈ ವಾಕ್ಯಗಳಲ್ಲೇ ನಮಗೆ ತಿಳಿಯುವುದು ಸಯ್ಯಿದ್ ಕೂರಾ ತಂಗಲ್ರವರ ಆ ಪವರ್ ಏನೆಂದು ನಮಗೆ ತಿಳಿಯುತ್ತದೆ. ಅದು ನಾವು ಕಂಡು ಕೇಳಿಯೂ ಅನುಭವಿಸಿದ್ದವರಾಗಿದ್ದೇವೆ. ಪ್ರೀತಿಯ ಸಹೋದರರೇ, ಫಜಲ್ ಕೋಯಮ್ಮ ತಂಗಲ್ರವರನ್ನು ಅದೆಷ್ಟೋ ಜನರು ನಿಂದಿಸಿದ್ದಾರೆ. ಆ ನಿಂದಿಸಿದ್ದಾಗ ನನಗೆ ಗೊತ್ತಿರುವ ವ್ಯಕ್ತಿಗಳಿದ್ದಾರೆ ನಮ್ಮ ಊರಿನ ಆಚೆಗಡೆಯಲ್ಲಿ. ಅವರು ಕೂರಾ ತಂಗಲ್ರವರನ್ನು ನಿಂದಿಸಿ ಹೇಳಿದರು. ನಂತರ ಅವರ ನಾಲಿಗೆಗೆ ಕ್ಯಾನ್ಸರ್ ಆಗಿ, ಅವರ ಹೆಸರನ್ನು ಹೇಳುವುದಿಲ್ಲ, ನಾಲಿಗೆಗೆ ಕ್ಯಾನ್ಸರ್ ಆಗಿ ಅವರು ತೀರಿ ಹೋದರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಮಗ್ಫಿರತ್ ನೀಡಿ ಅನುಗ್ರಹಿಸಲಿ, ಆಮೀನ್. ನಮಗೆ ಇಷ್ಟೇ ಹೇಳಲಿಕ್ಕಿರುವುದು. ಪ್ರೀತಿಯ ಸಹೋದರರೇ, ಅವರನ್ನು ದೊಡ್ಡ ದೊಡ್ಡ ಮಹಾನರನ್ನು ನಿಂದಿಸಲು ಹೋದರೆ ಇಷ್ಟೇ ಗತಿ. ಅದು ಅವರು ಶಾಪ ಹಾಕುವುದಲ್ಲ, ಅದು ಅಲ್ಲಾಹು ಸುಬ್ಹಾನಹು ವ ತಆಲಾ ನೇರವಾಗಿ ನೀಡುವಂತಹ ಪರೀಕ್ಷೆಗಳಾಗಿದೆ, ಅಜಾಬ್ಗಳಾಗಿದೆ. ಪ್ರೀತಿಯ ಸಹೋದರರೇ, ಆದ್ದರಿಂದ ನಾವು ಯಾರನ್ನೂ ಕೂಡ ನಿಂದಿಸಲು ಹೋಗಬಾರದು, ಪ್ರತ್ಯೇಕವಾಗಿ ಉಲಮಾಗಳು ಎಂದು ಹೇಳಿದರೆ ಅವರು ಅಲ್ಲಾಹನಲ್ಲಿ ಬಹಳ ಅಧಿಕ ಸಾಮೀಪ್ಯವಿರುವವರಾಗಿದ್ದಾರೆ. ಅಂದರೆ ನಮಗೆ ಯಾರಿಗೂ ಸಾಧಾರಣ ಜನರಿಗೆ ಸಾಮೀಪ್ಯ ಇಲ್ಲ ಎಂದಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರು ಚಿಕ್ಕಂದಿನಿಂದಲೇ ಅಲ್ಲಾಹನ ಇಲ್ಮಿಗೆ ಬೇಕಾಗಿ ಹಲವಾರು ಕಷ್ಟಗಳನ್ನು, ತ್ಯಾಗಗಳನ್ನು ಸಹಿಸಿಕೊಂಡು ಅವರು ದರ್ಸ್ಗೆ ಹೋಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಷ್ಟಪಟ್ಟು ಕಲಿತು ಅಲ್ಲಾಹನ ದೀನ್ನಲ್ಲಿ, ಕಿತಾಬ್ನಲ್ಲಿ ಅವರು ಮುಳುಗಿ ಅದರ ಚಿಂತೆಯಲ್ಲೇ ಇದ್ದು ಜಿಕ್ರಿನಲ್ಲಿ, ಶುಕ್ರಿನಲ್ಲಿ ಕಳೆದು ಇಷ್ಟಕ್ಕೂ ಎತ್ತರಕ್ಕೆ ಬಂದು ನಿಂತಿದ್ದಾರೆ. ಆದ್ದರಿಂದ ಪ್ರೀತಿಯ ಮುಅ್ಮಿನ್ಗಳೇ, ನಾವ್ಯಾರೂ ಕೂಡ ಪ್ರತ್ಯೇಕವಾಗಿ ಉಲಮಾಗಳನ್ನು ಹಾಗೂ ಮತ್ತು ಯಾರನ್ನು ಕೂಡ ಕೆಳಗಿನವನಾಗಲಿ, ಮೇರೆಯವರಾಗಲಿ, ಪಾಪದವನಾಗಲಿ, ಶ್ರೀಮಂತನಾಗಲಿ, ಮುಸ್ಲಿಂ ಆಗಲಿ, ಅಮುಸ್ಲಿಂ ಆಗಲಿ, ಯಾರಾದರೂ ನಾವು ಅವನ ಕುರಿತು ಫಿತ್ನಾ ಫಸಾದ್ ಮಾಡಬಾರದು. ಫಿತ್ನಾ ಫಸಾದ್ಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನೀಡಿದ ಅಜಾಬ್ ನಮಗೆಲ್ಲರಿಗೂ ಗೊತ್ತಿರುವುದಾಗಿದೆ. ವ್ಯಭಿಚಾರಕ್ಕಿಂತಲೂ ದೊಡ್ಡ ಅಜಾಬ್ ಅದಾಗಿದೆ ಎಂದಾಗಿದೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಕಲಿಸಿಕೊಟ್ಟದ್ದು. ಆದ್ದರಿಂದ ಪ್ರೀತಿಯ ಮುಅ್ಮಿನ್ಗಳೇ, ನಾವು ಯಾರನ್ನೂ ಕೂಡ ಫಿತ್ನಾ ಹಾಗೂ ಫಸಾದ್ ಹೇಳಬಾರದು. ನಮ್ಮ ವಿಷಯವೇನೆಂದರೆ, ಸಯ್ಯಿದುನಾ ತಾಜುಲ್ ಉಲಮಾರವರು ಹೇಳಿದ ಆ ವಾಕ್ಯಗಳಾಗಿದೆ. ಅದಕ್ಕೆ ಎಷ್ಟೊಂದು ದೊಡ್ಡ ಗೌರವವಿದೆ, ಮಹತ್ವವಿದೆ ಎಂದು ನಾವು ತಿಳಿಯಬೇಕಿದೆ. ಮೊದಲು ಸಯ್ಯಿದ್ ಕುರ್ರತು ಸಾದಾತ್ ತಂಗಳು ಉಸ್ತಾದರವರು ಹಯಾತಿನಲ್ಲಿರುವಾಗ ಹಲವಾರು ಜನರು ನಿಂದಿಸಿದ್ದರು. ಅದಕ್ಕಿಂತಲೂ ಅಧಿಕ ಜನರು ಅವರನ್ನು ಪ್ರೀತಿಸಿದ್ದರು. ಆ ಹಲವಾರು ಜನರು ನಿಂದಿಸಿಕೊಂಡಿದ್ದರಲ್ವ, ಅವರೆಲ್ಲರೂ ಕೂಡ ಈಗ ಕೂರಾ ತಂಗಲ್ರವರನ್ನು ಹೊಗಳುತ್ತಿದ್ದಾರೆ. ಅವರಿಗೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಪವರ್ ಏನೆಂದು ಈಗ ತಿಳಿದಿದೆ. ಈಗ ಅವರಿಗೆ ಮನವರಿಕೆಯಾಗಿದೆ. ಹೇಗೆಂದರೆ, ಕುರ್ರತು ಸಾದಾತ್ ತಂಗಳು ಉಸ್ತಾದರವರು ಮರಣ ಹೊಂದಿದ ಬಳಿಕ ಅವರ ಎಲ್ಲ ದಾನ ಧರ್ಮಗಳು, ಅವರ ಸಿಂಪಲ್ಸಿಟಿ ಆದಂತಹ ಜೀವನಗಳು ಎಲ್ಲವೂ ಕೂಡ ಪ್ರಸಂಗಗಳಾಗಿಯೂ, ಯೂಟ್ಯೂಬ್ ವಿಡಿಯೋಗಳಾಗಿಯೂ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಯ್ಸ್ ಕ್ಲಿಪ್ಗಳಾಗಿಯೂ ಹೊರಬರುತ್ತಿದೆ. ಅದು ಇಷ್ಟರ ತನಕ ಹೊರ ಬಂದಿರಲಿಲ್ಲ. ಸಯ್ಯಿದ್ ಕುರ್ರತು ಸಾದಾತ್ ತಂಗಳು ಉಸ್ತಾದರವರು ಅದನ್ನೆಲ್ಲವನ್ನು ಕೂಡ ರಹಸ್ಯವಾಗಿ ಮಾಡುತ್ತಿದ್ದರು ಎಂಬುದರ ದೊಡ್ಡ ಉದಾಹರಣೆಯಾಗಿದೆ ಈಗ ನಾವು ಕಂಡುಕೊಂಡಿರುವುದು. ಅವರು ಜೀವಿಸಿರುವಾಗ ಯಾರೂ ಕೂಡ ಅಂದರೆ ಇಷ್ಟಕ್ಕೂ ಅಧಿಕ ರೀತಿಯಲ್ಲಿ ಇಂತಹ ಅವರ ಒಳ್ಳೆಯ ಸ್ವಭಾವಗಳು ಹೊರ ಬಂದಿರಲಿಲ್ಲ. ಆದರೆ ಅವರು ಮರಣ ಹೊಂದಿದ ಬಳಿಕ ಈಗ ಇಷ್ಟೊಂದು ಒಳ್ಳೆಯ ರೀತಿಯ ಜೀವನವು ಹೊರಬರುತ್ತಿದ್ದರೆ ನಮಗೆ ಅದರಿಂದ ತಿಳಿಯುವುದು
ಅವರ ಆ ಸೂಕ್ಷ್ಮತೆಯಿಂದಿರುವ ಜೀವನವಾಗಿದೆ. ಆದ್ದರಿಂದ ಪ್ರೀತಿಯ ಮುಅ್ಮಿನ್ಗಳೇ, ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು. ಉಲಮಾಗಳನ್ನು, ಪಂಡಿತರನ್ನು ಯಾವುದೇ ರೀತಿಯಲ್ಲೂ ನಾವು ನಿಂದಿಸಬಾರದು. ಅಂದರೆ ಬೇರೆಯವರನ್ನು ನಿಂದಿಸಬೇಕೆಂದಲ್ಲ, ಅವರನ್ನು ಕೂಡ ನಿಂದಿಸಬಾರದು. ಪ್ರತ್ಯೇಕವಾಗಿ ಆಲಿಮ್ಗಳನ್ನು ಸೂಕ್ಷ್ಮತೆಯಿಂದ ನಾವು ಕಾಣಬೇಕು. ಅವರನ್ನು ನಾವು ಪ್ರೀತಿಯಿಂದ ಕಾಣಬೇಕು. ಅವರು ಅಲ್ಲಾಹನಿಗೆ ಅತ್ಯಂತ ಸಾಮೀಪ್ಯವಿರುವಂತಹ ವ್ಯಕ್ತಿಗಳಾಗಿದ್ದಾರೆ. ಆದ್ದರಿಂದ ಅವರಲ್ಲಿ ದುವಾ ಮಾಡಲು ಹೇಳುವುದು, ಹಾಗೆ ಅವರಿಂದ ಮಂತ್ರಿಸಿದ ನೀರು ತೆಗೆದು ಕುಡಿಯುವುದು, ಹೀಗೆಲ್ಲ ಮಾಡುವುದು ಒಳ್ಳೆಯ ಕಾರ್ಯಗಳಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮಗೆ ಹೇಳಿದ್ದು ಅಲ್ ಮೌತುಲ್ ಆಲಿಮ್ ಅಲ್ ಮೌತುಲ್ ಆಲಮ್ ಎಂದಾಗಿದೆ. ಎಂದು ಹೇಳಿದರೆ ಪಂಡಿತರ ಮರಣ ಅದು ಲೋಕದ ಮರಣವಾಗಿದೆ. ಈಗ ನಮ್ಮಿಂದ ಹಲವಾರು ಪಂಡಿತರು ತೀರಿ ಹೋಗುತ್ತಿದ್ದಾರೆ, ಅವರು ಮರಣ ಹೊಂದುತ್ತಿದ್ದಾರೆ. ಇನ್ನು ಬಾಕಿ ಇರುವ ಪಂಡಿತರು ಬಹಳ ಕಡಿಮೆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮ ಪಂಡಿತರಿಗೆ ಎಲ್ಲರಿಗೂ ಆಫಿಯತಿರುವ ದೀರ್ಘಾಯುಷ್ಯ ನೀಡಿ ಅನುಗ್ರಹಿಸಲಿ, ಆಮೀನ್. ಪ್ರತ್ಯೇಕವಾಗಿ ಸುಲ್ತಾನುಲ್ ಉಲಮಾ ಉಸ್ತಾದರವರು ಎಂದು ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರುವ ದೊಡ್ಡ ಆಲಿಮ್ ಪಂಡಿತರಾಗಿದ್ದಾರೆ. ಅವರನ್ನು ನಿಂದಿಸುವ ಹಲವಾರು ಜನರು ಈಗಲೂ ಕೂಡ ಇದ್ದಾರೆ. ಆ ನಿಂದಿಸುವವರೆಲ್ಲರೂ ಕೂಡ ಈ ಕೂರಾ ತಂಗಲ್ರವರ ಜೀವನದಿಂದ ಪಾಠ ಕಲಿಯಬೇಕಿದೆ. ಹೇಗೆಂದರೆ ಅವರು ಜೀವಿಸಿರುವ ಸಮಯದಲ್ಲಿ ನಿಂದಿಸಿ ಈಗ ಅವರಿಗೆ ಅವರ ಜೀವನವು ಹೇಗೆಂದು ತಿಳಿದು ಅವರು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಈಗ ಸುಲ್ತಾನುಲ್ ಉಲಮಾ ಉಸ್ತಾದರವರನ್ನು ನಿಂದಿಸುವವರಿಗೆ ಈಗಲೇ ಅವರ ಜೀವನವನ್ನು ಸೂಕ್ಷ್ಮತೆಯಿಂದ ನೋಡಿ ಮನವರಿಕೆ ಮಾಡಿದರೆ ಅವರಿಗೆ ಮತ್ತೆ ದುಃಖಿಸಲಿಕ್ಕೆ ಸಾಧ್ಯತೆ ಇಲ್ಲ. ಈಗಲೇ ಅವರು ಸೂಕ್ಷ್ಮತೆಯಿಂದ ಅವರನ್ನು ನೋಡಿದರೆ ಅವರಿಗೆ ಒಳ್ಳೆಯದು.